ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸುರಪುರ ಪಟ್ಟಣದ ಸೀಮಾಂತರದಲ್ಲಿ ಇರುವ ಶ್ರೀ ಪ್ರಭು ಕಾಲೇಜು ಮೈದಾನದ ಜಮೀನು ಸಂಬಂಧಿಸಿ ಸಾರ್ವಜನಿಕರು ಹಾಗೂ ಸಂಘಟನೆಗಳ ನಡುವೆ ಚರ್ಚೆ ಹಾಗೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ವೆ ನಂಬರ್ 71 6 ಎಕರೆ 15 ಗುಂಟೆ ಕಾರಿಜ್ ಖಾತಾ ಜಮೀನು ಹಾಗೂ ಸರ್ವೆ ನಂಬರ್ 23/1ರಲ್ಲಿ 1 ಎಕರೆ 6 ಗುಂಟೆ ಗಾಯರಾಣು ಜಮೀನು ಕಳೆದ ಸುಮಾರು 70 ವರ್ಷಗಳಿಂದ ಸಾರ್ವಜನಿಕ ಬಳಕೆಯಲ್ಲಿ ಇದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಈ ಮೈದಾನ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳಿಗೆ, ವಯೋವೃದ್ಧರ ವಾಯು ವಿಹಾರಕ್ಕೆ, ಪರಿಸರ ಪ್ರೇಮಿಗಳ ಕಾರ್ಯಕ್ರಮಗಳಿಗೆ ಹಾಗೂ ವಿವಿಧ ಧಾರ್ಮಿಕ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಳಸಲಾಗ್ತಾ ಇದೆ. ಕ್ರಿಕೆಟ್ ಟೂರ್ನಮೆಂಟ್ ಸೇರಿ ಅನೇಕ ಕ್ರೀಡಾ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದು, ಪಟ್ಟಣದಲ್ಲಿ ಬೇರೆ ದೊಡ್ಡ ಸಾರ್ವಜನಿಕ ಮೈದಾನ ಇಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕೆಲವರು ರಾಜಕೀಯ ಒತ್ತಡ ಹಾಗೂ ಪ್ರತಿಭಟನೆಗಳ ಮೂಲಕ ಈ ಜಾಗವನ್ನು ತಮ್ಮ ವಶಕ್ಕೆ ಪಡೆಯಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪವನ್ನ ಸಂಘಟನೆಯ ಮುಖಂಡರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನ ಒಂದು ಸಮುದಾಯಕ್ಕೆ ವರ್ಗಾವಣೆ ಮಾಡಬಾರದು ಹಾಗೂ ಸಾರ್ವಜನಿಕ ಬಳಕೆಗೆ ಯಥಾಸ್ಥಿತಿ ಮುಂದುವರಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಜಮೀನು ಬೇರೆ ಸಂಘಟನೆ ಅಥವಾ ಸಮುದಾಯಕ್ಕೆ ನೀಡಿದಲ್ಲಿ ತಮ್ಮ ಸಂಘಟನೆಗೂ ಸ್ಥಳಾವಕಾಶ ಕಲ್ಪಿಸಬೇಕು ಅಂತ ಮನವಿ ಮಾಡಲಾಗಿದೆ. ಸರ್ಕಾರವು ಯಾವುದೇ ಸಮುದಾಯಕ್ಕೆ ಮಂಜೂರು ಮಾಡಿದ್ರೆ ಸುರಪುರ ಬಂದ್ ಹಾಗೂ ರಸ್ತೆ ರೋಕು ಹೋರಾಟ ಮಾಡುವುದಾಗಿ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ. ಸುರಪುರ ತಾಲೂಕು ಕಚೇರಿಯಲ್ಲಿ ಹೋರಾಟ ಮಾಡುತ್ತಿರುವ ಉದ್ದೇಶ, ಸುರಪುರ ತಾಲೂಕಿನಲ್ಲಿ ಪ್ರಭು ಕಾಲೇಜ್ ಮೈದಾನದ ಅಲ್ಲಿ ದಲಿತ ಸಂಘಟನೆಯರು ಸುಮಾರು ದಿನಗಳಿಂದ ಧರಣಿ ಕುಂತಿಗೆಸಿಂದ ಅವ್ರಿಗೆ ಜಾಗ ಬೇಕಂತಿಗೆಸಿಂದ ಬಹಳ ದಿನಗಳಿಂದ ಧರಣಿ ಕುಂತಿದ್ರು. ಆದ್ರೂ ಕೂಡ ತಹಶೀಲ್ದಾರ ಸಾಹೇಬರಾಗಿರ್ಬೋದು, DC ಸಾಹೇಬರಾಗಿರ್ಬೋದು ಅದನ್ನ ಒಂದು ವೆರಿಫಿಕೇಶನ್ ಮಾಡಿ ಇದು ಎಲ್ಲಾ ಜಾತಿಯ ಜನಾಂಗಕ್ಕೆ, ಸುರಪುರ ಜನಾಂಗಕ್ಕೆ ಎಲ್ಲರಿಗೂ ಇದು ಅವಕಾಶ ಇದೆ, ಇಲ್ಲಿ ಕೊಟ್ರ ತಪ್ಪಾಗ್ತದೆ ಎಲ್ಲರೂ ಕೊಟ್ಬಿಟ್ಟಿದ್ರು. ಅದು ಆದ್ರೂ ಕೂಡ ಅವರು ಸ್ವಂತ ಸ್ವಾಭಿಮಾನಕ್ಕಾಗಿ ಆಯ್ಕೆಂದ ತಮ್ಮ ಸಮಾಜದ ಲೀಡರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬ್ರ ಬಳಿ ಹೋಗಿಸಿಂದ ಅವರಿಗೆ ತಪ್ಪು ಸಂದೇಶ ಕೊಟ್ಟಿಗೆಸಿಂದ ಜಿಲ್ಲಾಧಿಕಾರಿ ಮುಖಾಂತರ ಆ ಜಾಗವನ್ನು ಪಡ್ಕೊಳ್ತಾರಲ್ಲ, ಇದು ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ 2ನೇ ಅಂಬೇಡ್ಕರ್ ಅಂತ ತಿಳ್ಕೊಂಡಿದ್ವಿ. ಯಾಕಂದ್ರೆ ನಮ್ ಕಲ್ಯಾಣ ಕರ್ನಾಟಕಕ್ಕ ಅವರು ಬಹಳ ಕೊಡುಗೆ ಇತ್ತು, 371 ಆಗಿರ್ಬೋದು, ಯಾವ್ದಾಗಿರ್ಬೋದು. ಆದ್ರೆ ನೀವು ಈಗ ಉನ್ನತ ಸ್ಥಾನದಲ್ಲಿ ಎತ್ತಿಗೆಸಿಂದ ಒಂದು ಸಮಾಜ ಹೇಳಿದ್ದಂತ ಕೇಳಿಗೆಸಿಂದ ನೀವು ಒಂದು ಸಮಾಜಕ್ಕಾಗಿ ನೀವು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಬಾರ್ದಿತ್ತು. ಮಾಡಿದ್ರು ಏನಾಯ್ತು, ಅಲ್ಲಿ ಸ್ವಾಸ್ಥ್ಯಿಕವಾಗಿ ಪರಿಸ್ಥಿತಿ ಏನದ ಪರಿಶೀಲನೆ ಮಾಡಿಗೆಸಿಂದ ಅದ್ರ ಜಾಗ ಕೊಡ್ರಿ ಅಂತ ಕೇಸಿಂದ ಅವ್ರಿಗೆ ಆದೇಶ ಮಾಡಿದ್ರ ನಾವು ಎಲ್ಲಾ ಸಮಾಜದ ಮುಖಂಡರ ಅಂತ ಕೇಸಿಂದ ನಮಗ ಪೂಜೆ ಮಾಡ್ತಿದೀವಿ. ಅದನ್ನ ಬಿಟ್ಟು ಕೇಸಿಂದ ಒಬ್ಬರಿಗೆ ಮಾಡ್ರಂತ ಆದೇಶ ಮಾಡಿದಿರಲ್ಲ, ಇದು ನಿಮಗ ಶೋಭ ತರಂಗಿಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಗೌರವ ತರಂಗಿಲ್ಲ ಅಂತ ಕೇಸಿಂದ ಈ ಮುಖಾಂತರ ಹೇಳ್ತೀವಿ. ಯಾಕಂದ್ರ ನಾವು ಆ ಸಮಾಜದ ವಿರೋಧಿಗಳಲ್ಲ, ಅಂಬೇಡ್ಕರ್ಗಳ ವಿರೋಧಿಗಳಲ್ಲ. ಅವರು ಇಲ್ಲಿರ್ತಕ್ಕಂಥ ಜಾಗಗಳು ಎಲ್ಲಿ ಬೇಕಲ್ಲೇ ಕಬ್ಜಾ ಮಾಡ್ಕೊಂಡ್ರೆ ನಾವು ಯಾವ್ದು ಕೇಳಿಲ್ಲ. ಬುದ್ಧ ವಿಹಾರದಲ್ಲಿ ಸ್ವಲ್ಪ ಕೊಟ್ಟಿರೋದು ಗವರ್ಮೆಂಟ್ ಆದೇಶ, ಅಲ್ಲಿ ಬೇಕಾದ್ರೆ 4 ಎಕರೆ ಬಿಟ್ಟು 10 ಎಕರೆ ಮಾಡ್ಕೊಳ್ಳಲಿ, ಯಾರದ ಅಭ್ಯಂತರ ಇಲ್ಲ. ಅದನ್ನು ಬಿಟ್ಟಿಗೆಸಿಂದ ನೀವು ಎಲ್ಲಾ ಸುರಪುರ ಜನಾಂಗಕ್ಕೆ ಆಶ್ರಯ ಆದಂತ ಆ ಜಾಗನ ನಮಗ್ ಬೇಕಂತ ಕೇಳ್ತಿರಲ್ಲ, ಇದನ್ನ ನಾವು ಖಂಡಿಸ್ತೀವಿ. ಎಲ್ಲಾ ಜಾತಿಯ ಜನಾಂಗಗಳು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಹೋರಾಟ ಮಾಡ್ತೀವಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ಗೆಸಿಂದ ತಹಶೀಲ್ದಾರ್ ಸಾಹೇಬರಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ ಎಲ್ಲರೂ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಜಾಗ ಕೂಡಲೇ ಯಾರಿಗೂ ಕೊಡಬಾರ್ದು, ಯಾವ ಸಮಾಜಕ್ಕೂ. ಎಲ್ಲಾ ಸಮಾಜಕ್ಕೂ ಬೇಕಾದ್ರ ಉದ್ದಾವಿಯಲ್ಲಿ ಜಾಗ ಇದೆ, ಅಲ್ಲಿ ಎಲ್ಲಾ ಜಾತಿ ಸಮುದಾಯದರು ಕೂಡ 1 ಎಕರೆ ಕೊಡಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಂದರೆ ಸುತ್ತವನ್ನು ಯಾರು ಮಾತಾಡೋದು ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಆದ ಶ್ರೀ ಶಿವಮೊನ್ನಯ್ಯ, LD ನಾಯಕ ಸೇರಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.